ನಾನು ಸಂಗೀತ ಮಾಡಿದೆ. ಸಂಗೀತ ಮಾಡು ಕೇಳ್ದವಾಗ ನಾವು ಬಂದು ಕೇಳಿದ್ರು, ಯಾರ ನಿನ್ನ ಹತ್ರ ಸಂಗೀತ ಮಾಡು ಕೇಳಿದ್ದು? ಸೀರಿಯಸ್ ಸೀರಿಯಸ್ ಅಲ್ಲಿ ಹಂಗೆ ಹೆದರಿಕೆ ಆಯ್ತು ಆಗೋತ್ರ ನಾವು ಹೋಗಲ್ಲ ಅಡಿಕೆ ಮೊದ್ಲಿಗಾರ ಕೇಳ್ದ, ಅವನು ಹೆದರಿಸಿ ಬಿಟ್ಟೆ ತಮಾಷೆ ಮಾಡಿ. ಇವ ಯಾರಿಗೂ ಎದುರು ಅನ್ನಲ್ಲ, ಚಣಕಿದ್ದಲ್ಲಿಂದ ತುಂಟ ಚೂರ, ತುಂಬಾ ತುಂಟ ಈಗಲೂ ಅಷ್ಟೇ. ಈಗಲೂ घन प्रचंड पवन श्री विघ्नेश्वर पातु मां. ಅದೇ ಇದೆ ಅದೇ ಗಡಿಕಲ್ಲಿನ ಬಾಳೆಹೊನ್ನೂರಿನ ಕತೆ ಹೇಳ್ಬೋದು. ಆವಾಗ ಸಾಮೂರು ಬೈಕ್ ಬಂತು. 15 ನಿಮಿಷ ಯಾವ ಕಲಾವಿದಿಗೂ ಅಷ್ಟು ಚುರುಕು ವೇಷ ಮಾಡ್ಲಿಕ್ಕೆ ನಾನು ಹಿಂದೆ ನೋಡ್ಲಿಲ್ಲ, ಮುಂದೆ ನೋಡುದೂ ಇಲ್ಲ. ಅಷ್ಟು ಚುರುಕು ವೇಷ. ಭಾನು ತೇಜ ಪ್ರವೇಶ ಹಬ್ಬಕ್ಕೆ 2 ನಿಮಿಷ ಮೊದಲು ವೇಷ ರೆಡಿ ಹಾಕೊಂಡು ಹೀಗೆ ತೆರೆ ಇದೆ ಕಳೆಗ ವೇಷ. ಭಾನು ತೇಜನು ತೊರೆದು ನಗರವ, ಅದೇ ಅಪದಿಕ, ಅದು ಯಾವ್ದಾದ್ರು ಪದ್ಯ ಪ್ರವೇಶ ನೆನಪಾಗುದಿಲ್ಲ. ತೊರೆದು ನಗರವ ಒಂದು ಬದಿ ನಾವಡೆ ಸಿಟ್ಟು ಬಂದಿತ್ತು, ತಾನೇ ಸಾಗಿದ ಒಳಗಿರಿಗೆ. ಒಂದು ಬದಿ ನಾವಡೆ ಸಿಟ್ಟು ಬಂದಿತ್ತು, ಒಂದು ಬದಿ ಬಟ್ಲಿಗ ನೋಡ್ಕೊಂಡು ಈಗ ನಗಾಡ್ತಾ ಇದ್ರು ನಾವು. ಅಂದ್ರೆ ಮುಟ್ಕೊಂಡ ಆ ರೀತಿಯ ಒಂದು ಹೇಳೋ ಕೆಪಾಸಿಟಿ ಇದ್ದು ಅವರೊಬ್ಬರಿಗೆ ಅಲ್ಲ. ಹೌದೌದು ಅಲ್ಲ ಅಲ್ಲಲ್ಲ, ಕಥೆಯನ್ನು ಹಾಗೆ ಫಸ್ಟ್ ಯಾವ್ದೇ ಕತೆ ಬಂದ್ರೆ ಸಾಮೂಹಿಕಲ್ಲ ಕೊಡಿ ಅಂತಿದ್ರು. ಹೌದು, ಅವ್ರು ನಾವ್ರೆ ಹೇಳ್ತಿದ್ರು. ಮತ್ತೆ ಸಾಮೂಹರು ಹಾಗೆ ಮೆಚ್ಕೊಳ್ತಿದ್ ಭಾಗವತರನ್ನ ಹೇಳಿದ್ರೆ ಕಾಳಿಗೆ ನಾವು ಒಬ್ರೆ, ಯಾರನ್ನು ಸರಿ ಸಾಮೂಹರು ಯಾವಾಗ್ಲೂ. ನೀನ್ ಸಾರಥ್ಯ ಕೆಲವು ವರ್ಷ, ಸಾರಥ್ಯ ಸುಮಾರು 10 ವರ್ಷ ಇದ್ದಿದ್ದೆ ಸಾಮೂಹ್ರ ಸಾರಥ್ಯ. ಅವಾಗ ಮೆಚ್ಕೊಳ್ಳೋ ಭಾಗವತ ನೋಡ್ರಿ. ಅವ್ರು ಹೇಳ್ತಿದ್ರು, ನಾವು ಈ ಗಜಮೂಕ ಕೇಂದ್ರದ ಹೇಳಿಕೊಡುತ್ತೀವಿ, ತಾಳಸರಿ ಗಜಮೂಕ ಹೇಳ್ತಿದ್ರು. ಗಜಮೂಕ ಎಂತ ನಿನ್ನ ಕರ್ಮ ಮೂಕ ಗಜಮುಖ ಹೇಳೋದು ಹೇಳ್ತಿದ್ರು. ಮತ್ತೆ ವಿಘ್ನೇಶಾಯ ಸರಸ್ವತಿ, ಅದು ಅವರಿಗೆ ತಕ್ಕೆ ಕಿವಿ ದೋಷ ಆಗ್ತಿತ್ತು ಕೆಲವು ಸಲ. ಅವ್ರು ಸರಸ್ವತಿ ಅಂತ ಕೇಳು ಗೊತ್ತಾಗ್ತಿಲ್ಲ, ಸರಸ್ವತಿ ಅಂತ ಕರ್ತೈ ಅಂತ ಹೇ ಹೇ ಮತ್ 3 ಸಲ ತೇಯಿ ಅಂತ ಹೇಳೋದು. ಈಗ ಸರಿ ಆಯ್ತಲ್ಲ. ಆ ರೀತಿ ಒಂದು ನೌಡ್ರ ಬಗ್ಗೆ ಅವ್ರು ಏನಾದ್ರು ಹೇಳ್ತಿದ್ರು ಸಾಮಗ್ರಿ? ನೌಡ್ರ ಬಗ್ಗೆ ಹೇಳುವುದಿಲ್ಲ ಇತ್ತು. ನೌಡ್ರ ಬಗ್ಗೆ ಹೇಳುದಿಲ್ಲ. ನೌಡ್ರ ಹತ್ರ ಹೇಳುವಂತ ಒಂದು ಸಣ್ಣ ಬೇರೆ ಬೇರೆ ವಿಷಯಗಳು ಯಾವ್ದು? ನೌಡ್ರೊಟ್ಟಿಗೆ ಅವರು ತುಂಬಾ ವರ್ಷ ಸಂಗತಿ ಬೆಳೆಸಿದವರು. ಹೌದೌದು, ಅದು ಒಂದ್ಸಲ ಹೇಳ್ತಿದ್ರು. ಇಲ್ಲಿ ಎಲ್ಲಿಯೋ ಆಟ ಪೂರೈಸಿ ಬರ್ಬೇಕಾದ್ರೆ ನಮ್ಮ ನಿಟ್ಟೂರ್ ಹತ್ರ ಒಂದು ಚೆಕ್ ಪೋಸ್ಟ್ ಇತ್ತು. ಆ ಘಾಟಿ ಯಾವ್ದು? ನಿಟ್ಟೂರಿನ ಮುಂದೆ ಕೊಲ್ಲೂರು ಘಾಟಿ. ಕೊಲ್ಲೂರು ಇದು ಯಾವ ಘಾಟಿ ಯಾವತ್ತೆ? ಬಾಳ್ಗ ಇದು ಕೊಲ್ಲೂರು ಘಾಟಿ. ಕೊಲ್ಲೂರು ಘಾಟಿ ಇದೆ. ಬ್ಯಾಕ್ವರ್ಡ್ ಇಲ್ಲಿ ಪಪ್ಪು ಚೆಕ್ ಪೋಸ್ಟ್ ಇತ್ತು. ಚೆಕ್ ಪೋಸ್ಟ್ ಇರುತ್ತೆ. ಸಾಮೂಹ್ರ ಗಾಡಿಗೆ ಅಪ್ಪಿ ಏನು ಇಲ್ಲ, ಅದ್ರ ಲೈಸೆನ್ಸ್ ಯಾವ ಇಲ್ಲ. ನಾವ್ರ ಹಿಂದ್ ಕೂತ್ಕೊಂಡಿದ್ರು. ನಾವ್ರ ಹಿಂದ್ ಕೂತ್ಕೊಂಡಿದ್ರು. ಈಗ ಹೋಗುದು ಹೆಂಗ್ ಮರೆ, ಚೆಕ್ ಪೋಸ್ಟ್ ಇತ್ತಲ್ಲ, ಈ ಏನು ಮಾಡ್ಬೇಡ, ನಾ ಹೇಳ್ದಂಗೆ ಏನನ್ ಹೇಳದ ಸಾಮೂಹ್ರ. ಅವ್ರವ್ರು ಅಷ್ಟ ಆತ್ಮೀಯರಲ್ಲ, ಅವ್ರ ಹೊರಗಡೆಯಿಂದ ಏಕವಚನದಲ್ಲೇ ಮಾತಾಡೋದು. ಭಾಗವತ್ರೆ ಹಾಗೆ ಎಂತ ಮಾಡೋದು ಕೇಳಿದ್ರ, ಗಟ್ಟಿ ಬೊಬ್ಬೆ ಹೊಡಿ ಅಂದ್ರಂತೆ. ಯಾರಿಗೆ? ನೌಡ್ರಿಗೆ. ಸಾಮೂಹ್ರ ಗಟ್ಟಿ ಬೊಬ್ಬೆ ಹೊಡಿ ಅಂದ್ರೆ ಚೆಕ್ ಪೋಸ್ಟ್ ಹತ್ರ ಗಟ್ಟಿ ನೌಡ್ರ ಹತ್ರ ಗಟ್ಟಿ ಬೊಬ್ಬೆ ಹೊಡ್ಕೊಳ್ಳ. ನಾಗೋಡಿ ಘಾಟಿ ಗಟ್ಟಿ ಬೊಬ್ಬೆ ಹೊಡಿ ಅಂದ್ರಂತೆ. ನೌಡ್ರು ಗಟ್ಟಿ ಬೊಬ್ಬೆ ಹೊಡೆದ್ರು. ಚೆಕ್ ಪೋಸ್ಟ್ ತಿಳಿಸಿ, ಇವ್ರ ಅಮ್ಮನೆ ಭಾರಿ ಸೀರಿಯಸ್ ಇತ್ತು. ಚೆಕ್ ಪೋಸ್ಟ್ ಜಾಸ್ತಿ ಬಂದಿಲ್ಲ ಅವ್ರು. ಅಲ್ಲಿ ಚೆಕ್ ಪೋಸ್ಟ್ ಅಲ್ಲ, ಗಾಡಿ ಲೈಸೆನ್ಸ್ ಇಲ್ಲಲ್ಲ, ಲೈಸೆನ್ಸ್ ಇಲ್ಲ, ದಾಖಲೆ ಇಲ್ಲ, ಎಂತದೂ ಇಲ್ಲ. ಅದಕ್ಕೆ ಹೇಳಿಕೊಟ್ಟದ್ ಅವ್ರಿಗೆ ಗಟ್ಟಿ ಬೊಬ್ಬೆ ಹೊಡ್ಬೇಡ, ಮತ್ತೆಲ್ಲ ವ್ಯವಸ್ಥೆ ಮಾಡ್ತಾರೆ ಅಷ್ಟು. ಆ ರೀತಿಯ ಒಂದು ನೌಡ್ರು ಸಾಮೂಹ್ರ ಒಂದು ಒಡನಾಟ. ಅದನ್ನೆಂತ ಕೇಳಿದ್ರೆ ಅಲ್ಲಿ ಒಬ್ಬ, ನೀನ್ ಹೇಳಿದ ನೆನಪಾಯ್ತು. ನಾನು ಅದಕ್ಕೆ ಯಾವ ಘಾಟಿಗೆ ನಾಗೋಡಿ ಅದು ಫ್ರಾನ್ಸಿಸ್ ಅಂತ ಇದ್ದಮ್ಮ, ಈ ತರ ಗಡ್ಡ ಬಿಟ್ಕೊಂಡು. ನೌಡ್ರ ಭಯಂಕರ ಅಭಿಮಾನಿ. ಈ ಅವಾಗೆಲ್ಲ ಮನೆ ಇರ್ಲಿಲ್ಲ. ನಾನು ಆ ಜಾಗದಲ್ಲಿ ಗಾಡಿ ತಗೊಂಡು ಹೋಗುವಾಗ ಯಕ್ಷಗಾನ ನೌಡ್ರ ಭಾಗವತ್ಗೆ, ಅಯ್ಯೋ ನಾವು ನೌಡ್ರ ಅಭಿಮಾನಿ ಅಂತ. ಫ್ರಾನ್ಸಿಸ್ ಅಂತ ಕ್ರಿಶ್ಚನ್, ಕಾಂಪಾಂಗಿದ್ದ ತಿಂತೋದ್ರ ಮೀಸೆ, ಆ ಗೇಟಲ್ಲಿ ಇರ್ತಿದ್ದಮ್ಮ ಕಾಯಮ್ಮ. ಈಗ ತಿರಿ ಹೋದ ಮೋಸ್ಟ್ಲಿ, ಈಗಿಲ್ಲ. ಅದು ನೌಡ್ರ ಅಭಿಮಾನಿ ಅಲ್ಲ. ನೌಡ್ರ ನಮ್ಮ ಕೊಕ್ಕಳ್ಳಿ ಒಬ್ರು ಸಾಹೇಬ್ರು ಇದ್ರು, ಅವ್ರು ದೊಡ್ಡ ನೌಡ್ರ ಅಭಿಮಾನಿ. ಯಾರದು?
ಅವ್ರ ಹೆಸರಂತ ಗೊತ್ತಿಲ್ಲ ಮಾರ್ರೆ, ಬಹಳ ಇಲ್ಲಿ ಆ ಆಟಕ್ಕೆಲ್ಲ ಬರ್ತಿದ್ರು, ಹ್ಮ್ ಬಂದು ನೋಡ್ರಿಗೆಲ್ಲ ಹಿಂಗ ಕೈ ಮುಗಿತಿದ್ರು, ನಾವು ಕೂತ್ಕೊಳ್ಳಿ ಅಂತಿದ್ರು, ಮತ್ತ್ ಮಾತಾಡ್ತಿದ್ರು. ನಾನ್ ಈಗ ಕೆಲವರಿಗೆ ಅವ್ರದಾದ ಅಭಿಮಾನಿಗಳು ಒಬ್ಬರೇ ಇರ್ತಿದ್ರು. ಈಗ ಯಾರೋ ಒಬ್ಬರ ಹೆಸರಿಗೆ ಈಗ ಸೂರಾಲ್ ರವಿ ಅಥವಾ ಮತ್ತೊಬ್ಬನ ಯಾರೋ ಸೂರಾಲ್ ರವಿ ಅವನಾದ ಜನ ಮಾತ್ರ. ಆದ್ರೆ ಎಲ್ಲರ ಅಭಿಮಾನಿಗಳು ನೌಡ್ರಿಗೆ ಅಭಿಮಾನಿ. ನೌಡ್ರ ಅಭಿಮಾನಿ ಮಾತ್ರ ಯಾರನ್ನ ಮೆಚ್ಚುವುದಿಲ್ಲ. ನೌಡ್ರ ನಮ್ಮ ಒಬ್ಬನ ಮೆಚ್ಚುವುದು, ನೌಡ್ರ ಒಬ್ಬರನ್ನ ಮಾತ್ರ ಮೆಚ್ಚುವುದು. ಅದು ಇವತ್ತಿಗೂ ಎಷ್ಟು ವರ್ಷ ಆಯ್ತು ಈಗ? 36 ವರ್ಷ ಆಯ್ತು. ಇನ್ನು ನೌಡ್ರ ನೆನಪಲ್ಲೇ ಇದ್ದಾರೆ ಕೆಲವು, ಎಷ್ಟೋ ಜನ ಅಲ್ಲ ಇದ್ದಾರೆ. ಯುವ ಪೀಳಿಗೆ ಯಕ್ಷಗಾನಕ್ಕೆ ಬಂದದಿದ್ರೆ ನೌಡ್ರೆ ಕಾರಣ. ಮತ್ತೆ ನಮ್ಮ ಏನು ಆ ರಾಗ ಇದು ಯಕ್ಷಗಾನಕ್ಕೆ ಒಂದು ಗುಂಗು ಕೊಟ್ಟದಿದ್ರೆ, ಯಕ್ಷಗಾನ ಭಾಗವತಿಗೆ ಜನರನ್ನ ಒಂದು ಅವರು ರಾಗ ಬಳಸುವ ಕ್ರಮ ಹೇಳ್ತಿದ್ರು. ನಮ್ಮ ಅದೇ ಸಂಗೀತ ವಿದ್ವಾನ್ ಪರಮೇಶ್ವರ್ ಭಟ್ ಅಂತ ಹೇಳ್ತಿದ್ರು, ಇಂತಿಷ್ಟೊತ್ತಿಗೆ ಈ ರಾಗ ಬಳಸ್ತಿದ್ರು, ಜನರು ಟೈಮ್ ನೋಡುದು ಬೇಡ ಅಂತ ಹೇಳ್ತಿದ್ರು. ಆ ರಾಗಕ್ಕೆ ಆ ರಾಗದಲ್ಲಿ ಈಗ ಸುಮಾರು 4 ಗಂಟೆ ಆಗಿರ್ಬೋದು, 2 ಗಂಟೆ 2:30 ಮೌನ ಬಂತು. ಆ ರಾಗದಲ್ಲಿ ಅವ್ರು ರಾಗದ ಟೈಮ್ ಅನ್ನು ರಾಗದಲ್ಲಿ ಟೈಮ್ ಅನ್ನು ಗುರುತಿಸ್ತಿದ್ರು ಜನರು. ಪರಮೇಶ್ವರ್ ಭಟ್ ಆ ಕಾಲುವೆ ಅದು ನಾವು ಇನ್ನು ಎಣಿಸ್ಕೊಳ್ಲಿಕ್ಕೆ ಆಗುದಿಲ್ಲ. ಮತ್ತೆ ಯಾರೇ ಮೇಳದಲ್ಲಿರುವಾಗ ನೋಡ್ರು ಬಂದ್ರೆ ಎಲ್ಲ ಚೌಕಿ ಎಲ್ಲ ನಿಶಬ್ದ ಆಗ್ತಾ ಇತ್ತು ಅಂತೆ. ಅಲ್ಲ ಹೌದು, ನಾವು ಕಾಣಲೆ, ನೀನ್ ನೋಡಿದ್ದೆ. ಹೌದು. ಈಗ ನಾವೆಲ್ಲ ಈಗೆಲ್ಲ ನೋಡಿದ್ಕೊಂಡ್ರೆ ಯಾರು ಹೆದರ್ಕೊಳ್ಳುದಿಲ್ಲ ಅಂತ ಪರಿಸ್ಥಿತಿ. ಮೊದ್ಲು ನೋಡ್ರು ಬಂದ್ರು ಅಂದ್ರ ಗತಿಗೆಲ್ಲ ಇಡೀ ಚೌಕಿ ನಿಶಬ್ದ ಇರ್ತಿತ್ತಂತೆ. ನಾವ್ರು ಹೋಗುವಾಗ ಸಮಯ ಯಾರ ಮುಖ ಈಗ ಕಾಮು ಗೀಮದೆಲ್ಲ ಸೀರಿಯಸ್ ಜೋರೇ ಇದ್ದ, ನಾಡು ಮುಖ ಕಾಮು ಹೆದರ್ಕಂತಿದ್ರು. ಚಿಕ್ಕಿಗೆ ನೀವೆಲ್ಲ ಚಿಕ್ಕವರಿದ್ರಿ ಅವಾಗ? ಅಲ್ಲ, ವಿಷಯ ಸತ್ಯವೇ ಅದು. ಯಾಕಂದ್ರೆ ನಾನು ಸಾಲಿಗ್ರಾಮ ಮೇಳದಲ್ಲಿ ಬಾಲಗೋಪಾಲ ಮಾಡುವಾಗ ಭಾಗವತಿಗೆ ತರಬೇತಿ ಹೋಗಿ 1 ವರ್ಷ ಭಾಗವತಿ ಕಲ್ತಿದ್ದೆ. ಸಾಹೇಬ್ರ ಕಟ್ಟೆಯಲ್ಲಿ ಒಂದು ಆಟ ಸತಿ ಸುಶೀಲೆ ಪ್ರಸಂಗ, ಸಂಗೀತಗಾರ ರಜೆ ಆಗಿದ್ರು. ನನ್ನ ಹತ್ರ ಸಂಗೀತ ಮಾಡತ್ತ ಸಹ ಭಾಗವತ್ರಿ ಹೇಳಿದ್ರು. ನಾನ್ ಸಂಗೀತ ಮಾಡಿದೆ. ಸಂಗೀತ ಮಾಡು ಕೇಳ್ದವಾಗ ನೋಡ್ರು ಬಂದು ಕೇಳಿದ್ರು, ಯಾರ ನಿನ್ನ ಹತ್ರ ಸಂಗೀತ ಮಾಡು ಕೇಳಿದ್ರು? ಸೀರಿಯಸ್ ಅಲ್ಲ, ಹಂಗೆ ಹೆದರಿಕೆ ಆಯ್ತು ಭಾಗವತ. ಅವ್ರು ಹೋಗಲ್ಲ ಅಡಿಕೆ ಮೊದ್ಲಿಗಾರ ಕೇಳ್ದ, ಅವನು ಹೆದರಿಸಿ ಬಿಟ್ಟೆ, ತಮಾಷೆ ಮಾಡಿ. ಇವ ಯಾರಿಗೂ ಎದುರಲ್ಲ, ಚಣಕಿದ್ದಲ್ಲಿಂದ ತುಂಟ ಚೂರ, ತುಂಬಾ ತುಂಟ. ಈಗ್ಲೂ ಅಷ್ಟೇ, ಈಗ್ಲಿಗೂ ಯಾರಿಗೂ ಡೋಂಟ್ ಕೇರ್. ಯಾರಿಗೂ ಡೋಂಟ್ ಕೇರ್, ನನಗೂ ಸಮೇತ. ಯಾಕೆಂದ್ರೆ ನೇರವಾಗಿ ಹೇಳುವವ. ಅವಾಗ ಮತ್ತು ಜೋರಿ ಇದ ನೋಡ್ರು ಬಂದ ಯಾರು ಸಂಗೀತಕ್ಕೆ ಕಳ್ಸಂತ ಹೇಳಿ ಆಚೆಗೆ ನೋಡ್ರು ಎದುರಿಸಿಬಿಟ್ಟೆ ಕೇಳ. ಮತ್ತೆ ನಮ್ಮ ಇಲ್ಲಿ ಉಡುಪಿ ಟೂರಿಸ್ಟ್ ಹೋಟ್ಲಿನ ಸಾಧು ಶೆಟ್ರು ಮೇಳವನ್ನು ಬೊಂಬೈ ಕರ್ಕೊಂಡು ಹೋಗ್ತಿದ್ದವ್ರು. ಕಾಪು ಬಂಗ್ಲೆ ಮೈದಾನದಲ್ಲಿ ಆಟ, 7 ವರ್ಷಕ್ಕೆ ಏಪ್ರಿಲ್ ಟೈಮಲ್ಲಿ ಆಟ. ಅವ್ರದ್ದೊಂದು ಯಾವುದೋ ಒಂದು ದೇವಸ್ಥಾನ ಉಂಟು, ಅಲ್ಲಿಗೆ ವೇಷ ಹೋಗ್ಬೇಕು. ಕಾಪು ಅಮ್ಮನ ಮಾರಿಗುಡಿ ಆಟ ಹತ್ರ ಆಟ ಆಗ್ತೈತಲ್ಲ ನಮ್ಗೆ. ಅಲ್ಲ, ಅವ್ರದ್ದು ಮಾರಿಗುಡಿ ಅಲ್ಲ, ಅವ್ರದ್ದು ಎಲ್ಲೋ ಒಂದು ದೇವಸ್ಥಾನ ಉಂಟು. ಮಧ್ಯಾಹ್ನ ವೇಷ ಹೋಗಿ, ನಾವು ಮಧ್ಯಾಹ್ನ 3 ಗಂಟೆ ಹೋಗಿ ಒಂದು ಬಿಸಿಲಲ್ಲಿ ಬಣ್ಣ ಹಾಕೋ ಕೂತ್ಕೊಂಡು. ನಮ್ದು ವೇಷ ಅಲ್ಲ, ವೇಷ ಐಕಲ್ಲ. ವೇಷ ಆಗಿಕ್ಕಿ ಹಗಲು ನಿದ್ರೆ ಆಗ್ಲಿಲ್ಲ. ರಾತ್ರಿ ಬಂದು ಚೈತ್ರ ಪಲ್ಲವಿಲಿ ಆ ದೂತ ಹೋಗ್ಲಿಲ್ಲ ಅಂದ್ರೆ ನೀನ್ ನಮ್ಮ ಕಲಾವಿದ್ರು ನಮ್ಮ ಹುಡುಗಾಟಿಗೆ ಒಳಗೆ ನಮಗೂ ಚಂದ್ರಕುಲಾಲ ಮತ್ತೆ ಬೀಜೂರು ಚಂದ್ರಶೆಟ್ಟು, ಕೊಂಡಾರ್ ಪಾಪಣ್ಣ, ಶೇಡಿಗೋಡ್ಲು ಮಂದರ್ತಿ ಚಂದ್ರನಾಯ್ಕರು ಎಲ್ಲರೂ ಒಂದು ಟೀಮ್. ಅವನ್ನ ನೆಪ್ಸ್ಬೇಡಿ ಯಾರೋ ನೋಡಿ, ನನ್ನ ಮಾಡ್ಕೊಂಡ ನೋಡ್ರಿ ಕೆಲ ಬಯಸ್ಕೊಂಡಿ. ನಮ್ದು ವೇಷ ಒಯ್ಲಿಲ್ಲ, ಅಲ್ಲಿ ದೇಶಕ್ಕೆ ವೇಷ ಹೋಯ್ತ. ಚೈತ್ರ ಪಲ್ಲವಿ ಅಜ್ಜಿನ ಹತ್ರ ಮುದುಕನ ಹತ್ರ ಹೇಳು ದೂತ ಹೋಗ್ಲಿಲ್ಲ, ಅದು ಮಾಡಿ ಬಂದ ಮೇಲೆ ಮಲ್ಕಟ್ಟಿ ಎಪ್ಸ್ಲಿಲ್ಲ. ನನ್ ವೇಷ ಒಯ್ಲಿಲ್ಲ ಕೂಡ ಕಡೆಗೆ ಎಪ್ಸರು ವೇಷ ಒಯ್ಲಿಲ್ಲ. ಕಡೆಗೆ ಕತೆ ಮುಂದುವರ್ಸರು. ನಾನು ರಂಗಸ್ಥಳ ಹಿಂದೆ ಹೋಗಿ ನಿಂತ್ಕೊಂಡಿದ್ದೆ. ಭಾಗವತ್ರ ಎಷ್ಟೊತ್ತಿ ಹೊರಬತ್ರ ಅಂದ್ರೆ ಎಲ್ಲರ ಎದುರು ಬೈತಾರಲ್ಲ ನಲ್ಲಿ. ಕಡೆಗೆ ಅವರ ಇದಕ್ಕೆ ಮೂತ್ರಕ್ಕೆ ಹೋಗುವ ಸಂದರ್ಭದಲ್ಲಿ ಹೊರಗಡೆ ಹೋದ, ಏನ ಇಲ್ಲೋ ಇದೀವಿ ಸ್ವತಃಗೆ ಹೋಗಲಿ ಇಲ್ಲಿ ಹೋಗ್ಬೇಕು, ಓಹೋ ಇಷ್ಟೇ ಅಷ್ಟೇ ಮಾತು. ಅದ್ರಲ್ಲಿ ಪ್ರೀತಿ ಇತ್ತು, ಭೀತಿ ಇತ್ತು, ಹೋಗ್ಲಿಲ್ಲ ವೇಷ ಅಂತ. ಅದ್ರಲ್ಲೇ ಲಾಸ್ಟ್ ಅಂದ್ರೆ ಮತ್ತೆ ಸಣ್ಣ ಅಪವಾದ ಬಂದಿತ್ತು ನಂಗೆ. ಕಡೆಗೆ ಅದು ಸಾಬೀತಾಗ್ಲಿಲ್ಲ. ಅಂತ ಕೇಳಿದ್ರೆ ಶೃಂಗೇರಿಲಿ ಕಿಕ್ಕಿರಿದ ಜನಸಂದಣಿ ಆಟ ಕೃಷ್ಣಾರ್ಜುನ ಕಾಳಗ ಅಂದ್ರೆ ಸಾಲಿಗ್ರಾಮ. ಕೃಷ್ಣಾರ್ಜುನ ಕಾಳಗ ಪ್ರಸಂಗ ಇತ್ತಂದ್ರೆ ಅಲ್ಲಿ ಯಾರೇ ಭಾಗವತರ ಪದ್ಯ ಹೇಳಿದ್ರೆ ಎಂತ ಹೇಳ್ತಾ ಮಾರ ಅನ್ಕಂಡು ಬಂದ್ಕಂಡು ಪಂಜಿ ಉಟ್ಕೊಂಡು ಹೋಪದೆ. ಕೃಷ್ಣಾರ್ಜುನ ಕಾಳಗ ಅಂತ ಹೇಳಿದ್ರೆ ಅದು ಯಾರಿಗೂ ಹೇಳೋಕ್ ಆಗುದಿಲ್ಲ. ನೋಡ್ರು ಅಂದ್ರೆ ನಮ್ ಫಸ್ಟ್ ಕೃಷ್ಣಾರ್ಜುನ ಕಾಳಗ ಎಂತ ವೇಷ ಇಲ್ಲ.
ನಾವೆಂತ ಮಾಡೋದು ಮುಖ ಗಂಡ ಆಟ ನೋಡಕ್ ಹೋಗುದು. ಒಂದು ಹೊರಗಡೆ ಸುತ್ತುವ ಚಟ ಇತ್ತಲ್ಲ ಹುಡುಗರಲ್ಲ ಹೋಯ್ತು. ಹೋದ ಕುಳಿ ಎಂತ ಮಾಡಿತ್ತು, ನಮ್ಮ ಇದು ಆಫೀಸ್ ರೂಮ್ ಇತ್ತು, ಒಬ್ಬರು ಮ್ಯಾನೇಜರ್ ನಮ್ಮ ಕೊಂಡದ ಕುಳಿಯರ್ ಮಾವ, ಈಗಲಿನ ಪ್ರಸನ್ನ ಭಟ್ರು, ಪಿ ಎಂ ಭಟ್ರು, ಪ್ರಸನ್ನ ಭಟ್ರು ಅಪ್ಪಯ್ಯ, ಅವ್ರು ಏನ್ ಮಾಡಿದ್ರು, ಒಂದು ಆಫೀಸಿಂದ ಹೊರಗೆ ಒಂದು ಚಾಪೆ ಹಾಕ ಮಲ್ಕೊಂಡಿದ್ರು. ಯಾರು? ಆ ಮ್ಯಾನೇಜರ್ ಪಿ ಎಂ ಭಟ್ರು. ಅವ್ರಿಗೆ ಸಾಮಾನ್ಯ ಜ್ಞಾನವಿಲ್ಲ ಅಂದ್ರೆ ಅವ್ರು ಬೈಯುವುದಲ್ಲ, ಅವರ ಒಂದು ಈ ನೆಗ್ಲೆಕ್ಟ್, ದುಡ್ಡಿನ ಪರ್ಸ್, ದುಡ್ಡಿರುವಂತ ಪರ್ಸ್ ಅನ್ನ ಈ ಟೆಂಟ್ ಇದಿತ್ತಲ್ಲ ಆಚೆ